ನಾವೊಂದು ಕಣ್ಣಾರೆ ನೋಡಿದ್ದ ಒಂದು ಘಟನೆ ಹೇಳ್ತೇನೆ ನಿಮಗೆ. ನಮ್ಮಲ್ಲಿ ಬೀದರ್ ಜಿಲ್ಲಾದೊಳಗೆ ನಡೆದಿರ್ತಕ್ಕಂಥ ಒಂದು ಸಣ್ಣದ ಒಂದು ಘಟನೆ. ಪಾಪ ಒಬ್ಬ ಬಹಳ ಬಡವ, ಎಟ್ರ ಮಟ್ಟಿಗೆ ಬಡವ ಹತ್ತುಕೊಂಡ ಕೇಳಿದ್ರೆ ಒಂದು ಹೊತ್ತು ಊಟ ಮಾಡಿದ್ರೆ ಇನ್ನೊಂದು ಹೊತ್ತಿಗೆ ನಾನಿಲ್ಲ ಅವನಿಗೆ. ಹೆಂಡತಿ ಸತ್ತು ಹೋಗ್ಬಿಟ್ಟಾಳ. 2 ಗಂಡಸು ಮಕ್ಕಳದವ, ಒಂದೇ ಒಂದು ಹೆಣ್ಣು ಮಗಳದಾಳ. ಈ ಹೆಣ್ಣು ಮಗಳ ದೊಡ್ಡಕ್ಕಿ. ಆ ಹೆಣ್ಣು ಮಗಳನ್ನ ಮದುವೆ ವಯಸ್ಸಿಗೆ ಬಂದಾಳ. ಒಂದು 8 ವರ್ಷದ ಒಂದು ಗಂಡಸು ಮಗ ಅದ, 10 ವರ್ಷದ ಒಂದು ಗಂಡಸು ಮಗ ಅದ. ಮಗಳು ಮದುವೆ ವಯಸ್ಸಿಗೆ ಬಂದಾಳೆ. ಮದುವೆ ಮಾಡ್ಬೇಕತ್ತುಕೊಂಡಂತಾನ. ಇವನ ಹತ್ರ ಏನೇ ಕೊಡದ ಇಲ್ಲ. ಇವ ದಿನ ಒಬ್ಬ ಊರು ಗೌಡ್ರು ತೋಟ ಊರು ಮುಂದ, ಆ ಗೌಡ್ರು ಹೊಲದೊಳಗೆ ಒಂದು ಹುಲ್ಲಿನ ಗುಡಿಸಲ ಹಾಕೊಂಡ ಜೀವನ ಕಳೀತಕ್ಕಂಥ ಬಡವ ಇವ. ಕಲ್ಪನೆ ಇರಲಿ ಬಡವರ ಪರಿಸ್ಥಿತಿ ಹೆಂಗಿರ್ತದೆ ಅನ್ನೋಕೆ ನಿಮಗೆ ಹೇಳ್ತೀನಿ. ಇನ್ನೊಬ್ರು ಹೊಲದಾಗ ಒಂದು ಗುಡಿಸಲ ಹಾಕೊಂಡ ಜೀವನ ಕಳೀತಕ್ಕಂಥ ಬಡವ. ಯಾವಾಗಿಂದ ಮಗಳಿಂದ ಮದುವೆ ವಯಸ್ಸಿಗೆ ಬಂದಾಳ, ಅದ್ರೊಳಗೆ ಹೆಂಡತಿ ಸತ್ತು ಹೋಗಿಬಿಟ್ಟಾಳೆ. ತಾನು ದಿನನಿತ್ಯ ಕುಡಿದ ಇನ್ನೊಬ್ರು ಹೊಲದಾಗ ಕೂಲಿ ಮಾಡ್ತಿದ್ದ. ಅವತ್ತಿನ ದಿನಮಾನದೊಳಗೆ ಪಗಾರ ಎಟ್ಟಿತ್ತು ಅಂತಕೊಂಡು ಕೇಳಿದ್ರ ಗಂಡಾಳಿಗೆ 30 ರೂಪಾಯಿ, ಹೆಣ್ಮಕ್ಳಿಗೆ 10 ರೂಪಾಯಿ ಇತ್ತು. ಇದು ಘಟನೆ ನಡೆದಾಗಿಂದ ಹೇಳಕತ್ತೀನಿ ನಾ ನಿಮ್ಗ. ಗಂಡಸು ಮಕ್ಕಳಿಗೆ 30 ರೂಪಾಯಿ ಇತ್ತು, ಹೆಣ್ಣು ಮಗಳಿಗೆ 10 ರೂಪಾಯಿ ಕೂಲಿ ಇತ್ತು. ಆದ್ರೆ ಮನೆಗೆ ದುಡಿತಗ ನೀವು ಒಬ್ಬನೇ. ಆ 30 ರೂಪಾಯಿ ಕೂಲಿ ಒಳಗೆ 3 ಜನ ಮಕ್ಕಳು, ತಾನೊಬ್ಬ, 4 ಜನ ಬದುಕಬೇಕು. ಅದರೊಳಗೆ ಬಟ್ಟೆ ಬರೀ ದವಾಖಾನೆ ಹೋಗಿ ಏನೆಲ್ಲ ಇರ್ತದೆ. ಸಂಸಾರ ತಂದಾಗ ಒಂದೇ ಇರ್ತದೇನ್ರಿ? ಸಂಸಾರ ತಗೊಂಡಾಗ ಒಂದೇ ಇರಂಗಿಲ್ಲ. ಮಕ್ಕಳ ಬಟ್ಟೆ ಇರ್ತದೆ, ಸಾಲ ಇರ್ತದೆ, ಅಟ್ಟಿ ಅಲ್ಲ, ಅವಕ್ಕೆಲ್ಲ ಹೊಟ್ಟೆಗೆ ಅನ್ನ ಹಾಕಬೇಕು. ಏನೆಲ್ಲ ದವಾಖಾನೆ ಇರ್ತಾವ, ಏನೆಲ್ಲ ಇರ್ತದ. ಇವ ಏನ್ ಮಾಡಿದ್ರು 30 ರೂಪಾಯಿ ಕೂಲಿ ಒಳಗನೆ ಮಾಡಬೇಕು. ಬಾಳ ಬಡತನ. ಇನ್ನೊಬ್ರು ಹೊಲದಾಗ ಕೂಲಿ ಮಾಡಿದ ಬದುಕ್ತಕ್ಕಂಥ ವ್ಯಕ್ತಿ ಅವ ಬಡವ. ಹುಲ್ಲಿನ ಗುಡಿಸಲು ಹಾಕೊಂಡು ಜೀವನ ಕಳೀಲಿಕತ್ಯ. ಊರಾಗಿನ ಜನ ಅಂತಿದ್ರು, ನಮಗೇನಪ್ಪ ಆಸ್ತಿ ಐತಿ ಬೇಕಾದಟ್ಟಾದ. ಪಾಪವ ಬಡವದನ. ಅವನ ಮಗಳ ಲಗ್ನ ಆಗಲಿ ಎತ್ತಿಕೊಂಡಂದು, ಯಾರ ನಿಮ್ಮ ಊರಾಗಿಂದ ಕನ್ಯಾ ಅವೇನ್ರಿ ಎತ್ತಿಕೊಂಡಂದ್ರ ಆ ಬಡವನ ಮಗಳಿಗೆ ತೋರಿಸ್ತಿದ್ರು. ನೋಡ್ಲಿಕ್ಕೆ ಹುಡುಗಿ ಬಹಳ ಸುಂದರಿಯಾಗಿರ್ತಕ್ಕಂಥ, ನೋಡ್ಲಿಕ್ಕೆ ಒಳ್ಳೆ ರೂಪತಿ ಆಗಿರ್ತಕ್ಕಂಥವಳು. ನೀವು ಇನ್ನೊಂದು ಪರೀಕ್ಷೆ ಮಾಡಿ, ನೀವು ಬಡವ್ರ ಮನೆಗೆ ಹೆಣ್ಣು ಭಾಳ ಚಂದ ಹುಟ್ಟಿರ್ತಾವ ಏನ್ರಿ? ಬಡವ್ರ ಮನ್ಯಾಗ ಹೆಣ್ಣು ಮಕ್ಕಳು ಭಾಳ ಚಂದ ಹುಡ್ತಾವ. ಶ್ರೀಮಂತರ ಮನೆಗೆ ನೋಡ್ರು ತುಳದ ಮೆಕ್ಕೆಕಾಯಿ ಮೂಗ್ ತೊಗೊಂಡು ಯಾಕ್ರಿ? ಬಡವ್ರ ಮನೆಗೆ ಹೆಣ್ಣು ಚಂದ ಏನ್ರಿ? ಹೆಣ್ಣು ಮಕ್ಕಳಂದ ಚಂದ ಹುಡ್ತಾರ. ಪಾಪ ಇಲ್ಲಿ ಬಡವದನ ಏನ್ರಿ? ಮಗಳು ಮಾತ್ರ ಅಂದ ಭಾಳ ಚಂದ ಹುಟ್ಟ್ಯಾಳ ಏನ್ರಿ? ಮಗಳು ಮಾತ್ರ ಭಾಳ ಚಂದ ಹುಟ್ಟ್ಯಾಳ. ನೋಡ್ಲಿಕ್ಕೆ ಒಳ್ಳೆ ರೂಪತಿ ಆಗಿರ್ತಕ್ಕಂಥವಳು, ಅಷ್ಟೇ ಗುಣವಂತಿ ಆಗಿರ್ತಕ್ಕಂಥ ಮಗಳು. ಪಾಪ ಮಗಳ ಮದುವೆ ಮಾಡ್ಬೇಕತ್ತುಕೊಂಡನಕತ್ತಾನ. ಆದ್ರ ಮದುವೆ ಮಾಡ್ಬೇಕತ್ತುಕೊಂಡನ ಹತ್ರ ಏನೂ ಇಲ್ಲ. ಮಗಳಿಗೆ ನೋಡಕ್ ಬರಕತ್ಯಾರ. ಲಕ್ಷ ಕೊಡ್ರಿ, ಮಗಳಿಗೆ ನೋಡಕ್ ಬರಕತ್ಯಾರ. ಯಾವಾಗಿನ ಮಗಳಿಗೆ ನೋಡಕ್ ಬರಕತ್ತಾರಲ್ಲ, ನೋಡಂತಾರ ಏನಪ್ಪ ನಿನ್ನ ಮಗಳ ನಮ್ಮ ಮನಸ್ಸಿಗೆ ಹಿಡಿಸ್ಯಾಳ, ನೋಡ್ಲಿಕ್ಕೆ ಒಳ್ಳೆ ರೂಪತಿ ಅದಾಳ, ನಿನ್ನ ಮಗಳು ನಮಗೆ ಹಿಡಿಸ್ಯಾಳ. ಆದ್ರ ವರದಕ್ಷಿಣೆ ಏಟು ಕೊಡ್ತಿ, ಹುಂಡ ಏಟು ಕೊಡ್ತಿ. ಯಾವಾಗಿಂದ ಹುಂಡ ಏಟು ಕೊಡ್ತಿ ಅಂತಂದಾಗ ಪಾಪ ಬಡವ ಹೋಗಿ ಅವ್ರ ಎದುರಿಗೆ ಕೈ ಜೋಡಿಸದ ಕಣ್ಣೀರು ಹಾಕ್ತಿದ್ದ. ಅಣ್ಣ, ನನ್ನ ಹತ್ರ ಕೊಡಕ್ಕೆ ಏನೂ ಇಲ್ಲ, ನಾನು ಬಡವದೀನಿ, ನನಗೆ ಬರೋದೇ 30 ರೂಪಾಯಿಂದ ಕೂಲಿ. ಆ 30 ರೂಪಾಯಿದೊಳಗ ಇಡೀ ನನ್ನ 3 ಜನ ಮಕ್ಕಳು, ನಾನೊಬ್ಬ ಬದುಕಬೇಕಪ್ಪ. ನನ್ನ ಹತ್ರ ಕೊಡಕ್ಕೆ ಏನೇನು ಕೊಡೋದಿಲ್ಲ. ಈಗ ಮಗಳು ಕೊಟ್ಟಂದ ಅಕ್ಕಿಗಳು ಹಾಕಕ್ಕೆ ಬಾ ಅಂದ್ರೆ ಬರ್ತೀನಿ, ಬ್ಯಾಡ ತಗೊಂಡ್ರೆ ಅದನ್ನು ಬಿಡ್ತೀನಿಪ್ಪ. ನನ್ನ ಹತ್ರ ಕೊಡಕ್ಕೆ ಏನೂ ಇಲ್ಲ ತಗೊಂಡಂದಾಗ ಏನು ಕೊಡಂಗಿಲ್ಲ ಅಂದ್ರೆ ನಿನ್ನ ಮಗಳನ್ನ ಯಾರು ಮಾಡ್ಕೋತಾರೋ ತಗೊಂಡು ಕಮ್ಮಿ 40 ರಿಂದ 50 ಜನ ಮಗಳು ನೋಡ್ಬೇಕು ಹೋಗ್ಬೇಕು, ಮಗಳು ನೋಡ್ಬೇಕು ಹೋಗ್ಬೇಕು. ಯಾರು ವರದಕ್ಷಿಣೆ ಇಲ್ಲ, ಯಾರು ಮನಸ್ಸು ಮಾಡಲಿಲ್ಲ. ಅಲ್ಲೇ ಮಗ್ಲಿಂದ ತಾಲೂಕದೆ ಹುಮನಾಬಾದ್ ತಗೊಂಡು ಬರ್ತದ. ಹುಮನಾಬಾದ್ ತಾಲೂಕು ಅದಲ್ಲ, ಆ ಹುಮನಾಬಾದ್ ತಾಲೂಕಿನೊಳಗ ಹೈಸ್ಕೂಲ್ದೊಳಗೆ ಒಬ್ಬ ಪ್ಯೂನ್ ಇದ್ದ ಏನ್ರಿ? ಹೈಸ್ಕೂಲ್ದೊಳಗೆ ಒಬ್ಬ ಪ್ಯೂನ್ ಇದ್ದ. ಯಾವಾಗಿಂದ ಹೈಸ್ಕೂಲ್ದೊಳಗೆ ಒಬ್ಬ ಪ್ಯೂನ್ ಅದಾನ. ಯಾರೋ ಅಂದ್ರು, ಅಲ್ಲಪ್ಪ ಮತ್ತೆ ನೀನು ಕನ್ಯಾ ಹುಡುಕ್ಲಕತ್ತಿದಿ, ನೀನು ಬಡವದಿದಿ, ನಿನಗೂ ತಂದೆ ತಾಯಿ ಇಲ್ಲ ಏನ್ರಿ? ನಿನಗೂ ಊಟದ ಕಷ್ಟ ಆಗೈತೆ. ಮತ್ತ ಇಂಥ ಊರಾಗ ಅದು ಒಂದು ಹುಡುಗಿ ಐತಲ್ಲ, ಭಾಳ ನೋಡ್ಲಿಕ್ಕೆ ರೂಪವತಿ ಅದಾಳ, ಬಡವದಾನ, ಅವನ ಹತ್ರ ಕೊಡಕ್ಕೆ ಏನೂ ಇಲ್ಲ, ನಿನಗೆ ಯೋಗ್ಯಳಾಗಿರ್ತಕ್ಕಂಥ ಕನ್ಯೆ ಅದು ನೋಡತ್ತೆ ಕೊಣಂದು ಯಾರೋ ಜನ ಎಂದ ಹೇಳಿದ್ರು. ಆಯ್ತಪ್ಪ ಹತ್ತುಕೊಂಡಂದು ಪಾಪ ಬಡವ ನೋಡಕ್ ಬಂದ. ನೋಡ್ದ ಹುಡುಗಿ ಭಾಳ ಚಂದ, ಭಾಳ ಸುಂದರ.
ಯಾವಾಗಿಂದ ನೋಡಕ್ಕಿಂದ ಅಟ್ಟು ಸುಂದರ ಅಟ್ಟು ಚೆನ್ನಾಗಿಂದ ಇದ್ಲು. ಇವ ಏನು ಪ್ಯೂನು ನೌಕರಿ ಮಾಡ್ತಿದ್ನಲ್ಲ, ಇವ ಏನಂದ ಅವನು ಕೂಡ ಹೋಗಿ ಅಂದ, ಇಲ್ಲಪ್ಪ ನಿನ್ನ ಮಗಳು ನನಗೆ ಹಿಡಿಸಿಬಿಟ್ಟಾಳ ಏನ್ರಿ, ನಿನ್ನ ಮಗಳು ನನಗೆ ಭಾಳ ಖುಷಿ ಆಗೈತಿ, ನಾನು ಮದುವೆ ಮಾಡ್ಕೋತೀನಿ. ಇಲ್ಲ ಹತ್ತುಕೊಂಡ ನಂಗೆಲ್ಲ ಮತ್ತ ವರದಕ್ಷಿಣೆ ಏಟು ಕೊಡ್ತಿ ಅಂತಂದು ಇವನು ಕೇಳ್ದ ಏನ್ರಿ, ಏಟು ಕೊಡ್ತಿ ಎತ್ತುಕೊಂಡ ಕೇಳ್ದ. ಯಾವಾಗಿಂದ ಎಷ್ಟು ಕೊಡ್ತಿ ಎತ್ತುಕೊಂಡ ಕೇಳದಾಗ ಪಾಪ ಹುಡುಗಿ ತಂದೆ ಬಡವ ಹೋಗಿ ಆ ಹುಡುಗನ ಕಾಲ ಮೇಲೆ ಬಿದ್ದು ಹೊರಳಾಡಿ ಹೇಳಕತ್ತ, ನನ್ನ ಹತ್ರ ಕೊಡಕ್ಕೆ ಅಂದ ಏನು ಕೊಡದ ಇಲ್ಲ, ನಾನೊಬ್ಬ ಬಡವದಿನಿ, ಒಂದು ಹೊತ್ತು ಊಟ ಮಾಡಿದ್ರ ಇನ್ನೊಂದು ಹೊತ್ತಿಗೆ ಅನ್ನ ಇಲ್ಲ, ಈಗ ನಾನು ವರದಕ್ಷಿಣೆ ಹುಂಡ ಹತ್ತುಕೊಂಡ ಎಲ್ಲಿದ ಕೊಳ್ಳಿ, ನನ್ನ ಹತ್ರ ಕೊಡಕ್ಕೆ ಅಂದ ಏನೂ ಇಲ್ಲ, ಏನಾರು ಮಾಡಿ ದೊಡ್ಡ ಮನಸ್ಸು ಮಾಡಿ ನನ್ನ ಮಗನನ್ನ ಮದುವೆ ಮಾಡ್ಕೊರಿಪ್ಪ, ನನ್ನ ಮಗನನ್ನ ಮದುವೆ ಮಾಡ್ಕೊರಿ ತಂದು ಕಣ್ಣೀರು ಹಾಕ್ಲಿಕ್ಕತ್ತ ಬಡವ. ಯಾವಾಗ ಕಣ್ಣೀರು ಹಾಕ್ಲಿಕ್ಕತ್ತ ಅವ ನೋಡಕ್ಕೆ ಬಂದಿರ್ತಕ್ಕಂಥ ಅವ ಏನಂದ, ನೋಡು ನಿನಗೆ ಯಾರು 50,000 ಕೇಳಿರ್ಬೇಕು, ಯಾರು 1,00,000 ರೂಪಾಯಿ ಕೇಳಿರ್ಬೇಕು, ಆದ್ರ ನಾ ಏನು ಕೇಳಂಗಿಲ್ಲ, ಒಂದು 4,000 ರೂಪಾಯಿ ಕೊಡು. ನೋಡಿ, ಇದು ಅವತ್ತಿನ ದಿನಮಾನದೊಳಗ ಒಂದು 4,000 ರೂಪಾಯಿ ಕೊಡು, ಅದ್ರಾಗಿ ನಿನ್ನ ಮಗಳ ಬಟ್ಟೆನ ನಾನೇ ತರ್ತೀನಿ, ನನ್ನ ಬಟ್ಟೆ ನಾನೇ ತರ್ಕೋತೀನಿಪ್ಪ, ಒಂದು 4,000 ರೂಪಾಯಿ ಕೊಡು ಅತ್ತಿ ಕೊಡಂದು. ಪಾಪ ಬಡವ 4,000 ರೂಪಾಯಿ ಅಂದ್ಕೊಂಡು ಆಯ್ತಪ್ಪ ನಾ ಕೊಡ್ತೀನಿ, 4,000 ರೂಪಾಯಿ ಕೊಡ್ತೀನಿ ಎತ್ತಿಕೊಂಡೊಂದು ಮಾತು ಕೊಟ್ಟ. ಮದುವೆ ತಾರೀಖನ್ನು ಕೂಡ ಫಿಕ್ಸ್ ಮಾಡಿದ್ರು. ಯಾವಾಗಿಂದ ಮದುವೆ ತಾರೀಕಿಂದ ಫಿಕ್ಸ್ ಮಾಡ್ಯಾರೆ, ಪಾಪ ಇವನು ಬಲ್ಲಿ 4,000 ರೂಪಾಯಿ ಅಲ್ಲ, 4 ರೂಪಾಯಿನೇ ಇವನು ಬಲ್ಲಿಲ್ಲ. ಕಲ್ಪನೆ ಇರಲಿ ಮಗ, 4 ರೂಪಾಯಿ ಇವನ ಹತ್ರ ಇಲ್ಲ. ಯಾವಾಗಿಂದ ಪಾಪ 4,000 ರೂಪಾಯಿ ಕೊಡ್ತೀನಿ ಎತ್ತುಕೊಂಡ ಮಾತು ಕೊಟ್ಟ, ಈ ಕಡೆಯಿಂದ ಮಾತು ಕೊಟ್ಟಂದ ಅವರು ಬೀಗಿರಿಂದ ಹೋದ್ರು, ಈ ಕಡೆದ ಇವ ಪಾಪ ಬಡವ ಎಲ್ಲರ ಮನೆ ತಿರುಗಲಿಕ್ಕತ್ತ, ಅಣ್ಣ ನನಗೊಂದು 4,000 ರೂಪಾಯಿ ಸಾಲ ಕೊಡ್ರಿ, ನನ್ನ ಮಗಳ ಮದುವೆ ಮಾಡ್ಬೇಕಾಗಿದೆ, ನನಗೊಂದು 4,000 ರೂಪಾಯಿ ಸಾಲ ಕೊಡ್ರಿ ಎತ್ತಿಕೊಂಡಂದು ಎಲ್ಲರ ಮನೆ ತಿರುಗಲಿಕ್ಕತ್ತ. ಯಾರು ಇವನಿಗೆ 4,000 ರೂಪಾಯಿ ಸಾಲ ಕೊಡ್ಲಿಲ್ಲ, ಯಾರು ಇವನಿಗೆ 4,000 ರೂಪಾಯಿ ಸಾಲ ಕೊಡ್ಲಿಲ್ಲ. ನನ್ನ ಮಗಳ ಮದುವೆ ನಿಂದಿರ್ತದ, ನಾ ಸಾಯತ್ತನ ದುಡ್ದು ನಿಮ್ಮ ಮನೆಗೆ ದುಡ್ದು ಅಂದ್ರೆ ನಾ ಮುಟ್ಟಿಸ್ತೀನಿಪ್ಪ, ನನಗೊಂದು 4,000 ರೂಪಾಯಿ ಸಾಲ ಕೊಡ್ರಿ, ನನಗೊಂದು 4,000 ರೂಪಾಯಿ ಸಾಲ ಕೊಡ್ರಿ ಎತ್ತಿಕೊಂಡಂದು ಪಾಪ ಬಡವ ಎಲ್ಲರ ಮನೆ ತಿರುಗಿ ಅಂದ ಹಳ್ಳಿ ಕತ್ತ. ಯಾರು ಇವನಿಗೆ 4,000 ರೂಪಾಯಿ ಸಾಲ ಕೊಡ್ಲಿಲ್ಲ. ಇನ್ನೇನು ಮದುವೆ ತಾರೀಕಿನ ಆಯ್ತಲ್ಲ, ಆ ಮದುವೆ ತಾರೀಕಿನ ಸ್ವಲ್ಪ ಇನ್ನೊಂದು 5-6 ದಿವಸದ ಉಳಿತು. ಯಾವಾಗಿಂದ ಮಗಳನ್ನ ಕೊಳ್ಳಿ ಹಾಕೊಂಡ ಪಾಪ ಬಡವ ಕಣ್ಣೀರು ಹಾಕ್ಲಿಕ್ಕತ್ತ. ನನ್ನಂತ ಬಡವನ ಹೊಟ್ಟೆ ಒಳಗೆ ನೀವು ಹುಟ್ಟಬಾರ್ದಾಗಿತ್ತು, ಮಗಳನ್ನ ಕೊಳ್ಳಿಗೆ ಹಾಕೊಂಡ ಕಣ್ಣೀರು ಹಾಕ್ಲಿಕ್ಕತ್ತ. ಯಾವಾಗ ನನ್ನಂತ ಬಡವನ ಹೊಟ್ಟೆ ಒಳಗೆ ನೀವು ಹುಟ್ಟಬಾರ್ದಾಗಿತ್ತು, ಒಬ್ಬ ಮಗಳ ಮದುವೆ ಮಾಡಟ್ಟನ್ನು ಕೂಡ ಭಗವಂತ ನನಗೆ ಕೊಟ್ಟಿಲ್ಲಲ್ಲ, ಒಂದು ದಿವಸ ನನ್ನ ಮಕ್ಕಳಿಗಂದ ಒಳ್ಳೆದನ್ನು ಉಣಿಸಲಿಲ್ಲ, ನನ್ನ ಮಕ್ಕಳಿಗಂದ ಒಳ್ಳೆ ಬಟ್ಟೆ ಉಡಿಸಲಿಲ್ಲ, ಕೊನೆಗೆ ಮಗಳದಂದ ಮದುವೆ ಮಾಡಟ್ರೆ ನನಗೆ ಭಗವಂತ ಕೊಡಬೇಕಾಗಿತ್ತು, ನನಗೆ ಭಗವಂತ ಆಟನ್ನು ಕೂಡ ಕೊಟ್ಟಿಲ್ಲಲ್ಲ, ನಾನು ಏನು ಮಾಡಲಿ ಮಗಳೇ, ನನಗೆ ಯಾರು ಕೂಡ ಸಾಲ ಕೊಡುವಲ್ರಿಗಾರ, ನಾನು ಏನು ಮಾಡಲಿ ತಂದು ಮಗಳನ್ನ ಕೊಳ್ಳಿಗೆ ಹಾಕೊಂಡ ಕಣ್ಣೀರು ಹಾಕ್ಲಿಕ್ಕತ್ತ ಬಡವ. ಯಾವಾಗ ಕಣ್ಣೀರು ಹಾಕ್ಲಿಕ್ಕತ್ತ ಮಗಳು ಅಪ್ಪನ ಮುಖ ನೋಡಿ ಕಣ್ಣೀರು ಹಾಕ್ಲಿಕ್ಕತ್ತ. ಯಪ್ಪ ನನ್ನಿಂದ ನಿನಗೆ ಇಟ್ಟು ತ್ರಾಸು ಬರ್ತದಂದ್ರ ನನಗೆ ಮದುವೆನೇ ಬೇಡ, ನನ್ನ ಮದುವೆ ಮಾಡಬೇಡ, ನಾನು ಸಾಯಿವರೆಗೂ ಕೂಡ ನಾನು ನಿನ್ನ ಸೇವಾ ಮಾಡ್ಕೊಂತ, ನಾ 2 ತಮ್ಮದಿರ ಸೇವಾ ಮಾಡ್ಕೊಂತ ನಾ ಇದೇ ಮನೆಯಾಗಿರ್ತೇನೆ, ನೀ ಕಣ್ಣೀರು ಹಾಕಬೇಡ, ನನ್ನ ಮದುವೆನೇ ಬ್ಯಾಡ ಅಂತಕೊಂಡು ಪಾಪ ಬಡವನ ಮಗಳು ಕಣ್ಣೀರು ಹಾಕ್ಲಿಕ್ಕತ್ತ. ಎಲ್ಲ ಕಡೆನೂ ಕುಡಿದು ಹುಚ್ಚರಂಗಿಂದ ತಿರುಗದ ಯಾರು ಕೂಡ ಕೊಡ್ಲಿಲ್ಲ. ಆ ಊರಾಗ ಒಬ್ಬ ದೊಡ್ಡ ಶ್ರೀಮಂತ ಇದ್ದ, ಅವ ಬಡ್ಡಿ ವ್ಯವಹಾರ ಮಾಡ್ತಿದ್ದ. ಯಾವಾಗಿಂದ ಬಡ್ಡಿ ವ್ಯವಹಾರ ಮಾಡ್ತಿದ್ದ, ಆದ್ರೆ ಒಂದು ಕಂಡೀಷನ್ಗಳಂದ ಭಾಳ ಇದ್ವಲ್ಲ, ಹಿಂಗಾಗಿ ಅವನ ಹತ್ತಿರ ಹೋಗಿದ್ದಿಲ್ಲ ಬಡವ. ಕೊನೆಗಿದೊಂದು ಸರಿ ಅಂದ ಹೋಗಿ ಕೇಳಿದ್ರಾಯ್ತ ತಂದು ಬಡವ ಆ ಸಾವುಕಾರನ ಮನೆಗೆ ವಾದ ಸಾಯಂಕಾಲ 5 ಗಂಟೆ ಆಗಿತ್ತು, ಅಂಗಳದಾಗಿಂದ ಕುರ್ಚಿ ಹಾಕೊಂಡು ಕುಂತಿದ್ದ. ಯಾವಾಗಿಂದ ಬಡವ ಓಡಿ ಹೋಗಿಂದ ಸಾವುಕಾರನ ಕಾಲ ಮೇಲೆ ಬಿದ್ದದ ಕಣ್ಣೀರು ಹಾಕ್ಲಿಕ್ಕತ್ತ. ಸಾವುಕಾರೇ ನನ್ನ ಮಗಳ ಮದುವೆದ, ನನಗೊಂದು 4,000 ರೂಪಾಯಿ ನೀವು ಸಾಲ ಕೊಡ್ತೀನಿ ಅಂದ್ರೆ ಮಾತ್ರ ನಿಮ್ಮ ಪಾದ ಬಿಡ್ತೀನಿ, ಇಲ್ಲಾರು ಬಿಡಂಗಿಲ್ಲ ತಿಳ್ಕೊಂಡು ಬಡವ ಶ್ರೀಮಂತನ ಕಾಲು ಹಿಡ್ಕೊಂಡು ಹಳ್ಳಿಕ್ಕತ್ತ. ಆ ಕಟುಕನಾಗಿರ್ತಕ್ಕಂಥ ಶ್ರೀಮಂತ ಆ ಬಡವನ ಎದಿಗೆ ಒಂದು ಜಾಡಿಸಿ ಒದ್ದು ಬಿಟ್ಟ. ಮಗನ ಏನ್ ನೋಡಿ ಕೊಡ್ತಾರ ನೀನು ಸಾಲ, ನಿಂದೇನು ಹೊಲ ಬರೆಸ್ಕೊಂಡು ಸಾಲ ಕೊಡೋಣ, ಏನು ಭಾರಿ ಮನಿ ಅರಿಯಾದ ಮನಿ ಬರೆಸ್ಕೊಂಡಿಂದ ಸಾಲ ಕೊಡ್ಲ, ನಿನ್ನ ಹತ್ರ ಏನದ? ಯಪ್ಪ ನಾನು ನನ್ನ ಮಕ್ಕಳು 2 ಮಕ್ಕಳು ಸಾಯುತ್ತಾನೆ ನಿನ್ನ ಮನೆಗಿಂದ ದುಡಿದು ನಾವು ಮುಟ್ಟಿಸ್ತೀವಿ, ನಮಗೊಂದು 4,000 ರೂಪಾಯಿ ಸಾಲ ಕೊಡು, 4,000 ರೂಪಾಯಿ ಸಾಲ ಕೊಡು ಅಂತ ಕೊಡ ಕಣ್ಣೀರು ಹಾಕ್ಲಿಕ್ಕತ್ತ. ನೀನೇನು ದುಡಿದು ಮುಟ್ಟಿಸ್ತೋ? ಯಾವಾಗಿಂದ ಜಾಡಿಸಿ ಬದ್ದನಲ್ಲ, ಮತ್ತೆ ಎದ್ದು ಬಂದು ಸಾವುಕಾರ ಕಾಲ ಮೇಲೆ ಬಿದ್ದು, ಸಾವುಕಾರೇ ಇಂಥ ಒಂದಲ್ಲ ಇಂಥ 100 ಒದಿರಿ ಬ್ಯಾಡ ತಕೊಂಡ ನಂಗೆಲ್ಲ ನನ್ನ ಮಗಳ ಸಲುವಾಗಿ 4,000 ರೂಪಾಯಿ ಸಾಲ ಕೊಡ್ರಿ ತಕೊಂಡ್ ಬೇಡ್ಕೊಳಕತ್ತ. ಯಾವಾಗಿಂದ ಗೌಡ ಅಂತಾನಲ್ಲೇ, ಈಗ ನಾನು ನಿನಗೆ 4,000 ರೂಪಾಯಿ ಕೊಡ್ತೀನಿ, ಇವತ್ತು ತಾರೀಕೆಟ್ಟು 29 ಅದೇ,
ಮುಂದಿನ 29ನೇ ತಾರೀಕಿನಿಗೆ ಅಂದ ಕೊಡ್ತೀನಿ ಅಂತಂದ್ರೆ ಮಾತ್ರ ನಿನಗೆ 4,000 ರೂಪಾಯಿ ಸಾಲ ಕೊಡ್ತೀನಿ, ಇಲ್ಲಾರು ಕೊಡಂಗಿಲ್ಲ ಅಂದ. ಯಾವಾಗ ಬಡವಂತನ ಹೆಂಗೆ ಕೈಗಲ ಮೊದಲು ಮಗಳು ಮದುವೆ ಆಗ ಆಯ್ತು ರೀ ಸಾವ್ಕಾರ, ನಾನು 4,000 ರೂಪಾಯಿ ಕೊಡ್ರಿ, ನಾನು ಮುಂದಿನ 29ನೇ ತಾರೀಕಿಗೆ ನಾನು 100ಕ್ಕೆ 100 ಕೊಡ್ತೀನಿ ಎತ್ತಿಕೊಂಡೊಂದು ಮಾತು ಕೊಟ್ಟ. ಏನ್ರಿ 4,000 ರೂಪಾಯಿ ಇಸ್ಕೊಂಡು ಅಂದ ಓಡಿ ಮನೆಗೆ ಬಂದ. ಮಗಳ ಮುಖ ನೋಡಿ ಅಂದ ನಗಲಿಕ್ಕತ್ತ ತಾಯಿ, ಮಗಳ ನಿನ್ನ ಮದುವೆ ಮಾಡಂಗಿಲ್ಲ ತಿಳ್ಕೊಂಡಿದ್ದೆ ನಾ. ನೋಡಿಲಿ ಸಾವ್ಕಾರಿಂದ 4,000 ರೂಪಾಯಿ ಸಾಲ ಕೊಟ್ಟಾರ, ನಾವು ಒಯ್ದು ಮೊದಲೊಂದು ಹಳೆದವರಿಗೆ ಅದು ಕೊಟ್ಟು ಬರ್ತೀನಿ ಎತ್ತಿಕೊಂಡೊಂದು ಬಸ್ಸಿಗೆ ಹೋಲಕ್ಕೂ ಕೂಡ ಇವನ ಹತ್ರ ದುಡ್ಡಿಲ್ಲ, ನಡ್ಕೊಂತ ಹೋದ ಹುಮನಾಬಾದಕ್ಕೆ ತನ್ನ ಊರಿನಿಂದ ಹೋಗಿ ಹಳೆಗೆ 4,000 ರೂಪಾಯಿ ಕೊಟ್ಟು ನಡ್ಕೊಂತ ಊರಿಗೆ ಬಂದ. ಮುಂದೆ 4-5 ದಿವಸದಾಗ ಮದುವೆ ಇತ್ತಲ್ಲ, ಮದುವೆ ಅನ್ನತಕ್ಕಂಥ ಮಾಡ್ದ. ಮದುವೆ ಆಯ್ತು ಹತ್ತುಕೊಂಡ್ರೆ ಖುಷಿ ಆಗಲಿಲ್ಲ ಇವನಿಗೆ, ಯಾಕೆ ಸಾವ್ಕಾರನ ಸಾಲ ತೀರಿಸ್ಬೇಕಲ್ಲ 4,000 ರೂಪಾಯಿ. ಏನ್ರಿ ಮತ್ತೆ ಮಗಳ ಲಗ್ನ ಆದ ಬಳಿಕ ಮತ್ತಿಟ್ಟು ಚಿಂತೆ ಹೆಚ್ಚಾಯ್ತು. ಯಾಕಂದ್ರ ಸಾವ್ಕಾರ ಯಾರ್ದು ಮಾನ ಮರ್ಯಾದೆ ಏನು ನೋಡ್ತಿದ್ದಿಲ್ಲವ. ಯಾವಾಗಿಂದ ಬಡವ ಮತ್ತೆ ಇಡೀ ಮನಿ ತಿರುಗಲಿಕ್ಕತ್ತಾನೆ, ತಿಂಗಳ ತನ ತಿರುಗದ, ಯಾರು ಇವನಿಗೆ 4,000 ರೂಪಾಯಿ ಕೊಡ್ಲಿಲ್ಲ. ಯಾಕ ಆ 4,000 ರೂಪಾಯಿ ಬೇರೆದವ್ರ ಬಳಿ ತಗೊಂಡು ಸಾವ್ಕಾರನ ಸಾಲ ಕೊಡ್ಬೇಕು. 30 ರೂಪಾಯಿದಾಗ ಕೂಲಿ ಒಳಗೆ ಏನು ಉಳಿತದ್ರಿ ಏನ್ರಿ? ಒಬ್ಬ ರೈತನಿಗೆ ಒಬ್ಬ ಬಡವನಿಗೆ ಅಂದ ಗೊತ್ತಿರ್ತದೆ ಇದು ಕಷ್ಟ ಏನೈತಿ ಅನ್ನೋದನ್ನು. ಯಾವಾಗಿಂದ ಪಾಪ ಬಡವ ಮನಿ ತಿರುಗದ, ಎಲ್ಲಾ ಕಡೆನೂ ಕೂಡ ತಿರುಗದ, ತಿಂಗಳು ಮುಗಿದು ಹೋಗಿಬಿಡ್ತು, ಯಾರು ಇವನಿಗೆ ಒಂದು ಪೈಸೆ ಸಾಲ ಕೊಡ್ಲಿಲ್ಲ. ಏನ್ರಿ ಅದು 29 ತಾರೀಕಿನ ಬಂತಲ್ಲ, 29ನೇ ತಾರೀಕಿಗೆ ಆ ಸಾವ್ಕಾರನ ಆಳ ಮನುಷ್ಯರು ಬಂದ್ರು. ಸಾಲ ವಸೂಲು ಮಾಡಕ್ಕೆ ಇಬ್ಬರು ನಿಟ್ಟಿದ್ದವ, ಬಡ್ಡಿ ವಸೂಲು ಮಾಡೋದಕ್ಕಾಗಿ 2 ನಿಟ್ಟಿದ್ದ. ಯಾವಾಗ ಅವ್ರು ಏನು ಬಂದ್ರಲ್ಲ, ಅವ್ರು ಬಂದು ನೀ ಸಾವ್ಕಾರ ಮೇಲೆ ತಂದಿರ್ತಕ್ಕ 4,000 ರೂಪಾಯಿ ಸಾಲ ತಗದೈತಲ್ಲ, ಅದನ್ನ ಇವತ್ತು ಕೊಡ್ಲೇಬೇಕು, ನೀನು ಕೊಡ್ಲಿಲ್ಲ ಹತ್ತಿಕೊಂಡ್ರೆ ಬಿಡಂಗಿಲ್ಲ ಮಗನ, ನೀನು 4,000 ರೂಪಾಯಿ ಕೊಡು ಹತ್ತಿಕೊಂಡಂದಾಗ. ಪಾಪ ಬಡವ ಆಳ ಮನುಷ್ಯರಿಗೆ ಅಂದ ಕೈ ಮುಗಿತಾನಣ್ಣ, ಒಂದು ತಿಂಗಳು ತಾಳ್ಯಾರ, ಇನ್ನೊಂದು 2 ದಿವಸ ನಾನು ಟೈಮ್ ಕೊಡ್ರಪ್ಪ, ನಾ ಏನಾರು ಮಾಡ್ತೀನಿ, ಇನ್ನೊಂದು 2 ದಿವಸದ ಟೈಮ್ ಕೊಡ್ರಿ. ಅವೆಲ್ಲ ಆಗಂಗಿಲ್ಲ, ಗೊತ್ತದಿಲ್ಲ ನಿನಗೆ ಸಾವ್ಕಾರದು? ಇಲ್ಲಪ್ಪ ನನಗೆ ಗೊತ್ತದ, ಒಂದು 2 ದಿವಸದ ಟೈಮ್ ಕೊಡ್ರಿಪ್ಪ, ನಾ ಏನು ಮಾಡಿದ ಸಾವ್ಕಾರನ ಸಾಲ ಇಟ್ಕೊಳಂಗಿಲ್ಲ, ನಾ ಮುಟ್ಟಿಸ್ತೀನಿಪ್ಪ, ಕೊಡ್ತೀನಿ, 2 ದಿವಸ ಟೈಮ್ ಕೊಡ್ರಿ ತಿಳ್ಕೊಂಡ್ರು. ಮಗನ 2 ದಿವಸ ಆದ ಕೂಡ ಕೊಡ್ಲಿಲ್ಲ ತಿಳ್ಕೊಂಡ್ರೆ ನೀನು ಬಸ್ತಾನೆ ಮಾಡ್ತೀನಿ ತಿಳ್ಕೊಳೋದು. ಆಳ ಮನುಷ್ಯರು ಬೈದಿಂದ ಬಾದ್ರು. 2 ದಿವಸ ಹಗಲಲ್ಲಿಲ್ಲ, ರಾತ್ರಿಲಿಲ್ಲ, ಅನ್ನಿಲ್ಲ, ನೀರಿಲ್ಲ, ಮನಿ ಮತ್ತೆ ಎಲ್ಲರ ಮನೆಗಳು ತಿರುಗದ, ಯಾರು ಇವನಿಗೆ ಸಾಲನೇ ಕೊಡ್ಲಿಲ್ಲ. ಆ ಕೊಟ್ಟರಿ ತಗೊಂಡು 2 ದಿವಸ ಮುಗಿದು ಹೋಗ್ಬಿಡು. ಯಾವಾಗಿಂದ 3ನೇ ದಿವಸನ ಆಳ ಮನುಷ್ಯರಿಂದ ಮತ್ತೆ ಬಂದ್ರಲ್ಲೇ, ನೀ 2 ದಿವಸ ತಂದೆಲ್ಲ, ಈಗ 2 ದಿವಸ ಬಿಟ್ಟಂದ ಬಂದಿವಿ, ಆ ಸಾವ್ಕಾರ ಸಾಲ ನಿಮ್ಮ ಇವತ್ತು ಎಟ್ಟೊತ್ತಿರು ಕೊಡ್ಬೇಕು, ಒಂದು ವೇಳೆ ಕೊಡ್ಲಿಲ್ಲ ಹತ್ತಿಕೊಂಡು ನಿನ್ನ ಬದುಕ ಏನ್ರಿ ಚೆನ್ನಾಗಿ ನಡೆಯಂಗಿಲ್ಲ, ಕೊಡ್ಲೇಬೇಕು ಇವತ್ತ. ಯಾವಾಗಿಂದ ಕೊಡ್ಲೇಬೇಕತ್ತಿಕೊಂಡು ಯಾವಾಗ ಹಠ ಹಿಡಿದು, ಅವಾಗಿಂದ ಬಡವ ಆಳ ಮನುಷ್ಯರ ಕಾಲ ಮೇಲೆ ಬಿದ್ದು ಕೇಳ್ತಾನ, ಯಪ್ಪ ಈಗ 1 ತಿಂಗಳು ತಾಳ್ಯಾರ, 2 ದಿವಸ ನೀವು ಕೊಡದು ಬಿಟ್ಟಿರಿ, ಇವತ್ತು 1 ದಿವಸ ಕೊಡ್ರಿಪ್ಪ, ನಾಳೆ ಮುಂಜಾನೆ ಎಷ್ಟೊತ್ತಿದ್ರು ಕೊಡ್ತೀನಿ. ಇಲ್ಲ ಅವೆಲ್ಲ ಆಗಂಗಿಲ್ಲ, ನೀ ಮೊದಲು ಕೊಟ್ಟು ಮಾತಾಡ ಮಗನ, ಹುಡುಗಡಿಗೆ ಹಚ್ಚಿದೆ ನೀ ದಿನ ಒಂದೊಂದು ಆಟ ಹೇಳ್ತಾರೆ ತಗೊಂಡು. ಪಾಪ ಅದ್ರಾಗ ಆಳ ಮನುಷ್ಯರದ್ರಾಗ ಒಬ್ಬ ಹೊಡೆದೇ ಬಿಟ್ಟ, ಅವನಿಗೆ ಬಡವನಿಗೆ ಹೊಡೆದು ಬಿಟ್ಟ. ಯಾವಾಗಿಂದ ಹೊಡೆದ, ಇಲ್ರಿಪ್ಪ ನೀವು ಹೊಡೀರಿ ಬ್ಯಾಡ ತಗೊಂಡು, ನಂಗೆಲ್ಲ ಇವತ್ತು 1 ದಿವಸ ಟೈಮ್ ಕೊಡ್ರಿ, ನಾಳೆಗೆ ಕೊಡ್ತೀನಿ ಎತ್ತಿಕೊಂಡು. ಯಾವಾಗಿಂದ ಕೇಳ್ಕೊಂಡ, ನಾಳೆ ಮುಂಜಾನೆ ಬರ್ತೀವಿ ಮಗನ, ಬರುತ್ತನ್ನೇ ರೊಕ್ಕ ಕೊಡ್ಲಿಲ್ಲ ಹತ್ತಿಕೊಂಡಿಂದ ಬಸ್ತಾನೆ ಬ್ಯಾರೆ ಅದ ತಂದು ಎಲ್ಲ ಬೈದಿಂದ. ಯಾವಾಗಿಂದ ಹೋದ್ರು, ಈ ಕಡೆ ಬಡವ ಯಾರ ಮನೆಗೂ ಕುಡ್ದು ಹೋಗಲಿಲ್ಲ, ಏನ್ರಿ ಎಲ್ಲಿನೂ ಕುಡ್ದು ಹೋಗಲಿಲ್ಲ, ಯಾರ ಮನೆಗಿಂದ ರೊಕ್ಕ ಕೇಳಕ್ ಹೋಗಲಿಲ್ಲ, ಎದಕ್ಕೂ ಕುಡ್ದು ಹೋಗಲಿಲ್ಲ. ಮನೆಗಿಂದ ಕೂತ್ಕೊಂಡ, ಅನ್ನ ಇಲ್ಲ, ನೀರಿಲ್ಲ, ನಿತ್ರಿಲ್ಲಾರ್ದಂಗ ಯಾವಾಗಿಂದ ಬಡವ ಕುಂತಲೆ ಕುಂತ. ಸಾಯಂಕಾಲದ 2 ಮಕ್ಕಳಿಂದ ಮನೆಗೆ ಬಂದು 2 ಮಕ್ಕಳ ಮುಖ ನೋಡಿ ಪಾಪ ಬಡವ ಕಣ್ಣೀರು ಹಾಕ್ಲಿಕ್ಕತ್ತ. 2 ಮಕ್ಕಳು ಈ ಕಡೆ ಒಂದು ತಲೆ ಇಟ್ಟದ, ಈ ಕಡೆ ಒಂದು ತಲೆ ಇಟ್ಟದ. 2 ಮಕ್ಕಳು ತಲೆ ಮೇಗಂದ ಕೈ ಇಟ್ಟಂದ್ರೆ ನನ್ನಿಂದ ಸಾವ್ಕಾರನ ಸಾಲ ತೀರ್ಸೋದಾಗಂಗಿಲ್ಲ, ನನಗೆ ಸಾವ್ಕಾರನ ಸಾಲ ತೀರ್ಸೋದಾಗಂಗಿಲ್ಲ, ನಾ ಏನು ಮಾಡ್ಲಿ ಎತ್ತುಕೊಂಡೊಂದು ಪಾಪ ಬಡ ಒಳ್ಳಕತ್ತಾನ. ಅವು 2 ಮಕ್ಕಳಂತ, ಅಪ್ಪ ನಾವು ದೊಡ್ಡವ್ರು ಆದ ಬಳಕೆ ಅದು ತೀರಿಸ್ತೀವಿ ಎತ್ತಿಕೊಂಡ್ರ, ದೊಡ್ಡವ್ರು ಆದ ಬಳಕೆ ಏನು ಮಾಡಕ್ಕಾಕೈತಿಪ್ಪ, ಇವತ್ತು ನಾಳೆ ಹೊತ್ತು ಹೊಂಟ್ರದ ಕೊಡ್ಬೇಕು. ತಂದೆ ಮುಖ ನೋಡಿ 2 ಮಕ್ಕಳು ಹೇಳಕತ್ತ, ಮಕ್ಕಳ ಮುಖ ನೋಡಿ ತಂದೆ ಹೇಳಕತ್ತ. ಯಾವಾಗಿಂದ 2 ಮಕ್ಕಳಿಂದ ಅಲ್ಲೇ ತಂದೆ ನೋಡಿ ಹತ್ತಂದ ಅಲ್ಲೇ ತೊಡೆ ಮೇಗಿಂದ ಮಲ್ಕೊಂಡು, ಪಾಪ ಬಡವನಿಗಿಂದ ನಿದ್ದೆ ಬರಲಿಲ್ಲ. ಬೆಳಗಾನ ಮಕ್ಕಳ ತಲೆ ತೊಡೆ ಮೇಗೆ ಇಟ್ಕೊಂಡು ಹಂಗ ಕುಂತ, ಏನೋ ನೆನಪಾಗ್ಯದ, ಕಣ್ಣೀರು ಹಾಕ್ತಿದ್ದ. ಯಾವಾಗಿಂದ ಬೆಳಗಾಗ್ಯದ, 2 ಮಕ್ಕಳನ್ನ ಎದ್ದಾವ, ತಾನು ಎಂದ ಎದ್ದು 2 ಮಕ್ಕಳಿಗಿಂದ ಸ್ನಾನ ಮಾಡಿಸದ, ಬಟ್ಟೆ ಉಡಿಸದ. ಇವನು ಬಲ್ಲಿ ಒಂದು 10 ರೂಪಾಯಿ ಇತ್ತು, ಈ ಬಡವನ ಬಲಿ ಒಂದು 10 ರೂಪಾಯಿ ಇತ್ತು.
ಯಾವಾಗಿನ 10 ರೂಪಾಯಿ ಇತ್ತಲ್ಲ 10 ರೂಪಾಯಿದೊಳಗೆ ಏನು ಮಾಡ್ದ 5 ರೂಪಾಯಿ ಅಂದ 2 ಮಕ್ಕಳಿಗೆ ಅಂದ ಮಕ್ಕಳ ನಿಮಗೆ ಎಂದೂ ನಾನು ರೊಕ್ಕ ಕೊಟ್ಟಿಲ್ಲ, ನಿಮಗೆ ಎಂದೂ ಅಂಗಡಿಯಿಂದ ಏನೂ ತಿನ್ನಕ್ಕೆ ಕೊಟ್ಟಿಲ್ಲ, ಈಗ ಇವತ್ತು ತಿಂದೆಂದು ಆಟ ಆಡಿ ಬರ್ರಿ 5 ರೂಪಾಯಿ ತೋರೆತ್ತಿಕೊಂಡು ಇಬ್ಬರು ಕೂಡ ತಿಂದು ಆಟ ಆಡಿ ಬರ್ರಿ ತಂದು 5 ರೂಪಾಯಿ ಕೊಟ್ಟ. ದೊಡ್ಡ ಖುಷಿ ಆಯ್ತು ಮಕ್ಕಳಿಗೆ. ಯಾಕೆ ರೊಕ್ಕನೇ ನೋಡಿದ್ದಿಲ್ಲ ಮಕ್ಕಳು, ಬಡತಂದ ಎಲ್ಲಿ ಕೊಡಕ್ಕಾಕದ್ರಿ. ಯಾವಾಗಿಂದ 2 ಮಕ್ಕಳಿಗೆ ಅಂದ ಖುಷಿ ಆಗ್ಯದ. 2 ಮಕ್ಕಳಿಂದ ಆ 5 ರೂಪಾಯಿ ತಗೊಂಡ ಹೊರಗೆ ಹೋಗ್ಯಾವ. ಈ ಕಡೆಯಿಂದ ಇವ ಬಡವ ವಿಚಾರ ಮಾಡ್ತಾನೆ, ನನ್ನಿಂದ ಯಾವ ಮರ್ಯಾದೆ ಕಳ್ಕೊಂಡು ಈ ಭೂಮಿ ಮೇಲೆ ಬದುಕಲಿಕ್ಕೆ ಆಗಂಗಿಲ್ಲ. ಯಾಕೆ ಸಾವುಕಾರ ನನ್ನ ಸುಮ್ಮನೆ ಬಿಡಂಗಿಲ್ಲ, ನನಗೇನೋ ಮಾಡ್ತಾನೆ, ನಾನು ಮರ್ಯಾದೆ ಕಳ್ಕೊಂಡ ಬದುಕೋದಕ್ಕಿಂತ ನಾ ಸಾಯ್ಲೇಬೇಕ ತಗೊಂಡು ತೀರ್ಮಾನ ತಗೊಂಡು ಆ 5 ರೂಪಾಯಿದೊಳಗೆ ಅಂಗಡಿಗೆ ಹೋಗಿ ವಿಷದ ಬಾಟ್ಲಿ ತಗೊಂಡು ಮನೆಗೆ ಬಂದ. ಏನ್ರಿ, ವಿಷದ ಬಾಟ್ಲಿ ತಗೊಂಡ ಮನೆಗೆ ಬಂದ. ಏನು ದೊಡ್ಡ ತಲಬಾಗಲೇನಲ್ಲ, ತೊಗರಿ ಕಟ್ಟಿಗೆ ಬಾಗಿಲಿತ್ತು ಮನಿದು, ಅದನ್ನೇ ಮುಚ್ಕೊಂಡ ಕೈಯಾಗಿಂದ ವಿಸದ ಬಾಟ್ಲಿ ಹಿಡ್ಕೊಂಡ ಕಣ್ಣೀರು ಹಾಕ್ಲಿಕ್ಕತ್ತ. ಹೇ ಪರಮಾತ್ಮ, ನಾನು ಏನು ತಪ್ಪು ಮಾಡೀನಿ, ನಾ ಏನು ಅಪರಾಧ ಮಾಡೀನಿ, ಯಾಕೆ ನನಗೆ ಅದಕ್ಕಿಟ್ಟು ಬಡತನ ಕೊಟ್ಟಿದ್ದೀನಿ, ನಾನು ಏನು ತಪ್ಪು ಮಾಡೀನಿ, ನಾ ಏನು ಅಪರಾಧ ಮಾಡೀನಿ. ಒಂದು ಮಗಳ ಮದುವೆ ಮಾಡಟ್ಟಾದ್ರೂ ಕೂಡ ಕೊಡ್ಬೇಕಲ್ಲ, ನನ್ನೆಲ್ಲ 3 ಮಕ್ಕಳಿಗೆ ಹೊಟ್ಟೆ ತುಂಬ ಅನ್ನಾದ್ರೂ ಕೊಡ್ಬೇಕಲ್ಲ, ಒಳ್ಳೆ ಬಟ್ಟೆನಾದ್ರೂ ಕೂಡ ಕೊಡ್ಬೇಕಲ್ಲ. ನಾನು ಏನು ತಪ್ಪು ಮಾಡೀನಿ, ನಾ ಏನು ಅಪರಾಧ ಮಾಡೀನಿ. ಮೊದಲೇ ನನ್ನ ಹೆಂಡತಿ ಸತ್ತೋಗ್ಯಾಳ, ನನ್ನ ಮಕ್ಕಳ ಏನ್ರಿ ಅನಾಥರಾಗ್ಯಾರ, ನನ್ನಿಂದ ಈ ಭೂಮಿ ಮ್ಯಾಗಿಂದ ಬದುಕಿರ್ಲಕ್ಕ ಆಗಂಗಿಲ್ಲ. ಆ ಸಾವುಕಾರನಿಂದ ಮರ್ಯಾದೆ ಕೇಳ್ಕೊಂಡು ನನ್ನಿಂದ ಬದುಕಿರ್ಲಕ್ಕೆ ಆಗಂಗಿಲ್ಲ. ಈಗ ನಾನು ಕೂಡ ನಿನ್ನ ಕಡೆಗೆ ಬರ್ತೀನಿ, ನಾನು 2 ಮಕ್ಕಳನ್ನ ಹೆಂಗ್ ಜೋಕ್ ಮಾಡ್ತೇವೆ ಗೊತ್ತಿಲ್ಲ ಪರಮಾತ್ಮ, ನನ್ನಿಂದಂತೂ ಇರಕ್ಕದ ಆಗಂಗಿಲ್ಲ, ನಾ ಬರ್ತೀನಿ ಅಂತಕೊಂಡು ವಿಷದ ಬಾಟೆ ತೆಗೆದು ವಿಷ ಅಂತಕ್ಕಂಥ ಘಟ ಕುಡಿದು ಬಿಟ್ಟ. ಯಾರಿಲ್ಲ ಮನ್ಯಾಗ, 2 ಮಕ್ಕಳು ಹೊರಗೆ ಹೋಗ್ಯಾವ. ಗುಡಿಸಲು ಮನೆಯಾಗ ಒದ್ದಾಡ್ತಾನ, ಸಂಕಟ ಆಲಕತ್ತದ, ತ್ರಾಸ ಆಲಕತ್ತದ. ಪರಮಾತ್ಮ ನೀ ಬೇಗಂದ ಕರ್ಗೋ, ನನ್ನ 2 ಮಕ್ಕಳನ್ನ ಹೆಂಗ್ ಜೋಕ್ ಮಾಡ್ತೇವೆ ಗೊತ್ತಿಲ್ಲ, ನನ್ನ 2 ಮಕ್ಕಳನ್ನ ಹೆಂಗ್ ಬೆಳೆಸ್ತೇವೆ ಗೊತ್ತಿಲ್ಲ, ನನ್ನಿಂದ ನನಗೆ ಇರಕ್ಕಂದ ಆಗಂಗಿಲ್ಲ ತಿಳ್ಕೊಂಡು ಹಿಂಗ ಒಂದು ಸವನು ಸಂಕಟಾಗಿ ಕಾಲು ತಿಕ್ಕಿ ಪಾಪ ಬಡವ ಸತ್ತು ಹೋಗ್ಬಿಟ್ಟ. ಇವೆರಡು ಮಕ್ಕಳನ್ನ ಆಟ ಆಡಕ್ಕಂತ ಹೊರಗೆ ಹೋಗಿದ್ವಲ್ಲ, ಅದ್ರಾಗ ಸಣ್ಣ ಹುಡುಗಂತದ, 8 ವರ್ಷದ ಹುಡುಗಂತದ, ಅಣ್ಣ ಯಾಕೋ ನನಗೆ ಹೊಟ್ಟೆಗೆ ಸಂಕಟ ಆಲಕತ್ತದ, ನಮ್ಮ ಮನೆಗೆ ಹೋಗ್ರು ಬಾ ತಗೊಂಡು ಕೈ ಹಿಡಿದು ಕರಿಲಿಕ್ಕತ್ತ. ದೊಡ್ಡ ಹುಡುಗಂತದ, ಅಪ್ಪ ಎಂದೂ ಕೊಡ್ಲಾರ್ದ ರೊಕ್ಕ ಕೊಟ್ಟಾನ, ಇವ ಸಂಜೆ ತನ ಮನೆಗೆ ಹೋಗೋದು ಬೇಡ ಅಂತ. ದೊಡ್ಡ ಹುಡುಗಂತದ, ಇಲ್ಲ ನನಗೆ ಯಾಕೋ ತ್ರಾಸ ಆಲಕತ್ತದ, ನಾವು ಮನೆಗೆ ಹೋಗೋಣ ಬಾ ತಗೊಂಡು ಅಣ್ಣನ ಕೈ ಹಿಡ್ಕೊಂಡು ಮನೆಗೆ ಅಂದ ಕರ್ಕೊಂಡು ಬತ್ತು. ಬರೋದ್ರಾಗ ಅಂದ ಗುಡಿಸಲು ಬಾಗಿಲು ಬಚ್ಚಿತ್ತು. ಯಾವಾಗಿಂದ 2 ಮಕ್ಕಳನ್ನ ಕೂಗ್ಲಿಕ್ಕತ್ತವ, ಅಪ್ಪ ಬಾಗಿಲು ತೆಗಿ ಎತ್ತುಕೊಂಡ ಕೂಗ್ಲಿಕ್ಕತ್ಯಾವ. ತಂದೆ ಬದುಕಿದ್ದನ್ನೇ ಬಾಗಿಲು ತೆಗಿಬೇಕಲ್ಲ, ಸತ್ತು ಹೋಗ್ಬಿಟ್ಟ. ಯಾವಾಗ 2 ಮಕ್ಕಳನ್ನ ಕೂಗ್ಲಿಕ್ಕತ್ತವೆ, ಅಪ್ಪ ನೀ ಕೊಟ್ಟಿದ್ದ ರೊಕ್ಕ ನಾವೆಲ್ಲ ತಿಂದು ಬಂದಿವಿ, ನಾವು ಆಟ ಆಡಿ ಬಂದಿವಿ, ಬಾಗಿಲು ತೆಗಿ ಎತ್ತುಕೊಂಡು ಒಂದು ಸೌನ್ ಚೀರ್ಲಿಕ್ಕತ್ಯಾವ. ಬಾಗಿಲು ತೆಗಿಲಿಲ್ಲ, ಅದೇ ದಾರಿ ಹಿಡ್ಕೊಂಡು ಒಬ್ಬ ಹೊಂಟಿದ್ದ. ಯಾಕೋ ಹುಡುಗರು ಭಾಳ ಚೀರಕತ್ಯಾವಲ್ಲ ತಂದು ಬಂದ. ನಮ್ಮಪ್ಪ ಬಾಗಿಲು ಹಾಕ್ಕೊಡೋಣ, ಬಾಗಿಲು ತೆಗಿಯಲಾಗೇನ ತಗೊಂಡಂದಾಗ ಅವೊಂದು ಜಾಡಿಸಿ ಒದ್ದ, ತೊಗರಿ ಕಟ್ಟಿಗೆ ಜಾಡಿಸಿ ಒದ್ದ, ಬಾಗಿಲು ತೆಗಿತು. ನೋಡ್ತಾನ, ಬಾಯಿ ತುಂಬ ಬರುಗು ಬಂದದ, ಒಂದು ಕಡೆಗೆ ರಕ್ತ ಹಾಕ್ಲಿಕ್ಕೆ ಬಾಯಿಂದ. ತಂದೆ ಹಿಂಗೆ ನೆಲ ತಿಕ್ಕಿ ಅಂದ ಸತ್ತೋಗ್ಯಾನೆ. ಹೆಂಗಾಗ್ಲಿಕ್ಕಿಲ್ಲ 2 ಸಣ್ಣ ಮಕ್ಕಳಿಗೆ. ಹೋಗಿ 2 ಮಕ್ಕಳನ್ನ ಎದೆ ಮೇಲೆ ಬಿದ್ದು, ಅಪ್ಪ ನೀ ಕೊಟ್ಟಿದ್ದೆಲ್ಲ ರೊಕ್ಕ ತಿಂದು ಬಂದಿವಿ, ನಾವು ಆಟ ಆಡಿ ಬಂದಿವಿ, ನೀ ಹೇಳು ತಿಳ್ಕೊಂಡು ಒಂದು ಹುಡುಗ ಅಂದ ಗದ್ದ ಹಿಡ್ದಂದ ಅಳಿಗಾಡಿಸ್ತಾದ, ಒಂದು ಹುಡುಗ ಹೊಟ್ಟೆ ಹಿಡ್ದು ಅಳಿಗಾಡಿಸ್ತಾದ. ತಂದೆ ಬದುಕಿದ್ದನ್ನೇ ಹೇಳ್ಬೇಕಲ್ಲ, ಸತ್ತು ಹೋಗ್ಬಿಟ್ಟಾನ. 2 ಮಕ್ಕಳಂತವ, ಇನ್ನೆಂದೂ ನಿನಗೆ ರೊಕ್ಕ ಕೇಳಲ್ಲಪ್ಪ, ನೀ ಮಾತಾಡು, ಹೇಳು ತಿಳ್ಕೊಂಡು. 2 ಮಕ್ಕಳಂತ ನೀನು ರೊಕ್ಕ ಕೇಳಂಗಿಲ್ಲ, ನಿನಗೆ ನಾನು ತಿನ್ನಕ್ಕೆ ಕೇಳಂಗಿಲ್ಲ, ನಾವು ಏನೂ ಕೇಳಂಗಿಲ್ಲ, ಹೇಳು, ನೀನೇ ಹೋದ ಬಳಕ ನಮಗೆ ಯಾರು ಮೈ ತೊಳಸ್ತಾರೆ, ನಮ್ಗೆ ಯಾರು ಬಟ್ಟೆ ಉಡಿಸ್ತಾರೆ, ನಮ್ಗೆ ಯಾರು ಅನ್ನ ಹಾಕ್ತಾರೆ ತಿಳ್ಕೊಂಡು. 2 ಮಕ್ಕಳು ಹಿಂಗ ತಂದೆ ಎದಿ ಮೇಲೆ ಅಂದ ತಿಳಿಕೊಟ್ಟಂದು ಹಳ್ಳಿಕತ್ಯ. ಊರಾಗಿನ ಜನ ಅಂತಾರೆ, ಪಾಪ ಬಡವ ಅದಾನ ಅಲ್ರಿ. ಇದೇ ಮಾತಿಂದ ಮೊದಲೇ ವಿಚಾರ ಮಾಡಿದ್ರ ಬದುಕ್ತಿದ್ದವ ಬಡವ. ಎಲ್ಲರಿಂದ 10 ರೂಪಾಯಿಂದ ಪಟ್ಟಿ ಹಾಕಿ ಆ ಬಡವನ ಮಣ್ಣು ಮಾಡಿದ್ರು. 10 ರೂಪಾಯಿ ಪಟ್ಟಿ ಹಾಕೊಂಡು ಮಣ್ಣು ಮಾಡೋದು. ಯಾವಾಗ ಮಣ್ಣು ಮಾಡಿ ಎಲ್ಲರೂ ತಮ್ಮ ಮನೆಗೆ ಬಂದರು, ಮಕ್ಕಳು ಮಾತ್ರ ಎಲ್ಲಿ ಊರಾಗ ಕಾಣಲಿಲ್ಲ. ಎಲ್ಲ ಹಿರಿಯರು ಸಾಯಂಕಾಲದಿಂದ ಕುತ್ಕೊಂಡು ಅಂತಾರ, ಅಲ್ಲ ಮತ್ತು ಹುಡುಗರನ್ನ ಯಾರು ಕರ್ಕೊಂಡು ಬಂದ್ರಪ್ಪ, ಎಲ್ಲಿ ಹೋದ ಹುಡುಗರು, ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಅನ್ನೋದ್ರಾಗ ಆ ಹುಡುಗನಿಂದ ಹುಡುಕೊತ್ತು ಹೋಗೋದ್ರೊಳಗ ತಂದೆ ಕುಣಿ ಮ್ಯಾಗ ಅಲ್ಲೇ ಮಕ್ಕೊಂಡು ಬಿಟ್ಟವ. 2 ಮಕ್ಕಳನ್ನ ಅಲ್ಲೇ ಮಲ್ಕೊಂಡು ಬಿಟ್ಟವ. ಯಾವಾಗಿಂದ ಊರಾಗಿನ ಹಿರಿಯರಿಂದ ಹೋಗಿ 2 ಮಕ್ಕಳಿಂದ ಕೈ ಹಿಡ್ಕೊಂಡು ಮನೆಗೆ ಅಂತ ಕರ್ಕೊಂಡು ಬಂದು ಒಬ್ಬರು ಮನೆಗೆ ಸ್ನಾನ ಮಾಡಿಸಿ ಅವಕ್ಕೆ ಊಟ ಮಾಡಿಸ್ಯಾರ. ಊರನ ಮಂದಿಯಲ್ಲ ಹಿರಿಯರು ಮತ್ತೆ ಇರ್ತಾರೆ ನೋಡ್ರಿ ಒಳ್ಳೆಯವರು. ಹಿರಿಯರು ಏನಂದ್ರು, ಏನ್ರಿಪ್ಪ 2 ಮಕ್ಕಳು, ತಾಯಿ ಇಲ್ಲ ತಂದಿಲ್ಲ ಏನ್ರಿ, ಅನಾಥ ಆಗಿಬಿಟ್ಟು ಮಕ್ಕಳು, ಅದಕ್ಕೆ ನೀವೊಂದು ದಿವ್ಸ ಊಟ ಮಾಡಿಸು, ನಾವೊಂದು ದಿವ್ಸ ಊಟ ಮಾಡಿಸ್ತೇನೆ.
ಏನ್ರಿ ಮನ್ಯಾಗ ನೀವೊಂದು ದಿವ್ಸ ಊಟ ಮಾಡಿಸಿ ನಾವೊಂದು ದಿವಸ ಊಟ ಮಾಡ್ತೀವಿ ಅಂತಂದು ದಿನ ಒಬ್ಬರು ಊಟ ಮಾಡಕ್ಕಂದು ಒಪ್ಕೊಂಡ್ರು. 2 ಮಕ್ಕಳು ದಿನ ಒಬ್ಬರು ಮನ್ಯಾಗ ಅಂದು ಊಟ ಮಾಡಿ ಅಂದು ಬದುಕಲಿಕ್ಕತ್ತು. ಒಂದು ದಿವಸದಿಂದ ದೊಡ್ಡ ಹುಡುಗ ಏನು ತಿಳಿತು ಏನಿಲ್ಲೋ ತಮ್ಮಗಂತು ತಮ್ಮ ಅಂದ, ಏನಣ್ಣ ಅಂದ, ಹೆಂಗೂ ನಮಗೆ ಅಂದ ತಾಯಿ ಇಲ್ಲ, ಹೆಂಗೂ ನಮಗೆ ಅಂದ ತಂದಿಲ್ಲ, ನಾವು ದಿನ ಒಬ್ಬೊಬ್ರು ಮನೆಗೆ ಅಂದು ಊಟ ಮಾಡಿ ಯಾಕೆ ಇನ್ನೊಬ್ಬರಿಗೆ ಅಂದು ವಜ್ಜೆ ಆಗೋದು ಬೇಡ, ಹೆಂಗೂ ನಮಗೆ ಅಂದ ಏನೂ ಇಲ್ಲ ತಿಳ್ಕೊಂಡಾಗ ನಾವಿಬ್ಬರು ಅಂದ ಇನ್ನೊಬ್ಬರಿಗೆ ಅಂದ ವಜ್ಜೆ ಆಗಿ ಬದುಕೋದಕ್ಕಿಂತ ನಾವಿಬ್ಬರು ಭಿಕ್ಷೆ ಬಿಡಿ ಬದುಕು ಅನ್ನೋ ತಿಳ್ಕೊಳೋದು. 2 ಹುಡುಗರು ತೀರ್ಮಾನ ತೊಗೊಂಡು ಅವರ ತಂದಿದೆ ಒಂದು ದೋತ್ರಿತ್ತು, ಅದನ್ನು ಹರಿದು ಯಾವಾಗಿಂದ ದೋತ್ರ ಅಂತ ಹರಿದು ಏನು ಮಾಡ್ತಾವ ಅದ್ರಾಗೆ ಒಂದು ಜೋಳಿಗೆ ಮಾಡೋದು. ಏನ್ರಿ ಜೋಳಿಗೆ ಮಾಡೋದು. ಯಾವಾಗಿಂದ ಜೋಳಿಗೆ ಮಾಡಿ 2 ಹುಡುಗರಿಂದ ಕೈಯಾಗಿಂದ ಜೋಳಿಗೆ ಹಾಕೊಂಡು ಅವ್ವ ನಮಗೊಂದು ಅರ್ಧ ರೊಟ್ಟಿ ನೀಡ್ರಿ ಎತ್ತಿಕೊಂಡದು ಬೇಡ್ಕೊಳಕತ್ತು. ಊರಾಗಿನ ಹೆಣ್ಣು ಮಕ್ಕಳಿಗೆ ತ್ರಾಸ ಅಲಕತ್ತ 2 ಮಕ್ಕಳು ನೋಡಿ. ಇವು 2 ಮಕ್ಕಳಿಗೆ ಎಂಥ ಪರಿಸ್ಥಿತಿ ಬತ್ತಲ್ಲ, ಎಂಥ ತ್ರಾಸ ಬತ್ತಲ್ಲ. 2 ಮಕ್ಕಳಿಂದ ಭಿಕ್ಷೆ ಬೇಡಕತ್ತವೆ ಮನೆಗೆ ತಮ್ಮ ಗಂಡಂದ್ರಿಗೆ ಅಂತಾರ ಏನ್ರಿ ಅವ್ 2 ಮಕ್ಕಳಿಂದ ಭಿಕ್ಷೆ ಬೇಡೋದು ನಮ್ಮ ಕಣ್ಣರೆ ನೋಡಕ್ಕಿಂದ ಆಗಲ್ದು, ಏನಾರು ಮಾಡ್ರಿ ಆ ಮಕ್ಕಳಿಗೆ ಒಂದು ವ್ಯವಸ್ಥೆ ಮಾಡ್ರಿ ಎತ್ತಿಕೊಂಡದು. ಊರಾಗಿನ ಜನ ಏನ್ರಿ ಹೆಣ್ಮಕ್ಳೆಲ್ಲ ಅಂದಾಗ ಊರಾಗಿನವ್ರೆಲ್ಲ ಕೂಡ್ಕೊಂಡು ಏನ್ರಿಪ್ಪ ಅವು 2 ಮಕ್ಕಳಿಂದ ಭಿಕ್ಷೆ ಬಿಡೋದು ಕಣ್ಣಾರೆ ನೋಡೋದಾಗವಲ್ದು, ಅವು 2 ಮಕ್ಕಳಿಗೆ ಏನ್ರಿ ವ್ಯವಸ್ಥೆ ಮಾಡೋದು, ಏನು ವ್ಯವಸ್ಥೆ ಮಾಡೋದಪ್ಪ, ಅವು ಇನ್ನೊಬ್ಬರ ಮನೆಗೆ ಅಂದ ಊಟ ಮಾಡಿ ಇರ್ಲಕ್ಕೂ ಕೂಡ ಮಕ್ಕಳು ಮನಸ್ಸು ಒಪ್ಪದು. ಅದಕ್ಕೆ ಏನು ಮಾಡೋದು, ಹೆಂಗೂ ಇವ್ರ ಅಕ್ಕನ ಸಲುವಾಗಿ ಸಾಲ ಮಾಡಿ ಅವ್ರ ಅಪ್ಪ ಸತ್ತನಲ್ಲ, ಈ 2 ಹುಡುಗರನ್ನ ಒಯ್ದು ಅವ್ರ ಅಕ್ಕನ ಮನೆಗೆ ಅಂದ ಬಿಟ್ಟು ಬರೋಣ ತಿಳ್ಕೊಳೋದು. ಅವ್ರ ಅಕ್ಕನ ಮನೆಗೆ ಕರ್ಕೊಂಡು ಬಂದು ಯಾವಾಗಿಂದ ಅವ್ರ ಅಕ್ಕಗೆ ಅಂತ ಹೇಳ್ತಾರ, ಹುಡುಗರ ಅಕ್ಕಗೆ, ತಂಗಿ ನೋಡುವ ಮೊದಲೇ ನಿನ್ನ ತಾಯಿ ಸತ್ತೋಗ್ಯಾಳ, ಅಂಥದ್ರೊಳಗೆ ಅಂದ ನಿನ್ನ ಸಲುವಾಗಿ ಸಾಲ ಮಾಡಿ ಏನ್ರಿ ನಿಮ್ಮ ಅಪ್ಪನ ಕುಣದ ಸತ್ತೋಗ್ಯಾನ, ಇವ್ 2 ಮಕ್ಕಳು ಭಿಕ್ಷೆ ಬೇಡಕತ್ತವ, ಅದಕ್ಕೆ ಇವು ಭಿಕ್ಷೆ ಬೇಡೋದನ್ನ ನಮ್ಮ ಕೈಲೇ ನೋಡೋಕ್ಕಾಗಲ್ದು, ಅದಕ್ಕೆ ಇವ್ 2 ಮಕ್ಕಳನ್ನ ನಿನ್ನ ಮನೆಗೆ ಅಂದ ಬಿಟ್ಟು ಹೋದ್ರೈತೆ ಅಂತೇಳಿ ಬಂದೀವಿ ತಿಳ್ಕೊಳೋದು. ಅಟ್ಟೆಲ್ಲ ಅಂದಿರ್ತಕ್ಕಂಥ ಹೆಣ್ಮಗಳು ಆಕೆ ಏನಂತಾಳ, ನನ್ನ ಸಂಸಾರ ನನಗೆ ವಾಜ್ಯ ಆಗ್ಯದ, ಇವೆಡ್ಡೆ ಕೇಳಿ ಮೂಲ ಮಾಡ್ಕೊಳ್ಳಿ ಅಂದು. ನನ್ನ ಸಂಸಾರ ನನಗೆ ಅಂದ ವಾಜ್ಯ ಆಗ್ಯದ, ಇವೆಡ್ಡಕ್ಕೆ ಅಂದ ಎಲ್ಲಿ ಮೂಲ ಮಾಡ್ಕೊಳ್ಳಿ, ಯಾವಾಗಿಂದ ಇವೆರಡಕ್ಕೆ ಎಲ್ಲಿ ಮೂಲ ಮಾಡ್ಕೊಳ್ಳಿ ಅನ್ನುವಂಥ ಶಬ್ದ ಇದು ದೊಡ್ಡ ಹುಡುಗನ ಕಿವಿಯಾಗಿಂದ ಬಿತ್ತು. ಯಾವಾಗಿಂದ ತಮ್ಮನ ಕರ್ಕೊಂಡ ಊರವರೆಗಿಂದ ಬಂತು, ಒಂದು ದೊಡ್ಡದಾಗಿರ್ತಕ್ಕಂಥ ಬ್ರಿಡ್ಜ ತಮ್ಮಗಂತ ತಮ್ಮ ನಾ ತಾಯಿ ಬೇಡಾಗಿವತ್ತೊಂದು ತಾಯಿ ನಮ್ಮನ್ನು ಬಿಟ್ಟು ಹೋಗ್ಯಾಳೆ, ತಂದೆಗೆ ಬೇಡಾಗಿವತ್ತೊಂದು ತಂದೆ ನಮ್ಮನ್ನು ಬಿಟ್ಟು ಹೋಗ್ಯಾನೆ, ಊರಾಗಿನ ಜನರಿಗೆ ಬೇಡಾಗಿವತ್ತೊಂದು ಅಕ್ಕನ ಮನೆಗೆ ಅಂತ ಬಂದರೆ, ಆದ್ರೆ ಅಕ್ಕಗೆ ಒಂದು ಬೇಡಾಗಿ ನಾವು ಇರೋದು ಬೇಡ ಬಾ ತಿಳ್ಕೊಂಡೊಂದು ದೊಡ್ಡದೊಂದು ಬ್ರಿಡ್ಜ, ಆ ಬ್ರಿಡ್ಜಿನ ಮ್ಯಾಗಿಂದ ತಮ್ಮನ ಕೈ ಹಿಡಿದು ಆ ಬ್ರಿಡ್ಜಿನ ಮ್ಯಾಗಿಂದ ಕೆಳಗೆ ಹಾರಿ 2 ಮಕ್ಕಳಂದ ಸತ್ತೋಗ್ಬಿಟ್ಟು, 2 ಮಕ್ಕಳು ಸತ್ವ. ಏಟ್ರಿ ವರದಕ್ಷಿಣ ಏಟ್ ಉಂಡ ಒಂದು 4,000 ರೂಪಾಯಿ. ಅವತ್ತಿನ ದಿನ ಬಂದ 4,000 ರೂಪಾಯಿ ಅಂದ್ರೆ ದೊಡ್ಡದು ಏನ್ರಿ. ಇವತ್ತ ಅಂಥ ಪರಿಸ್ಥಿತಿ ಇವತ್ತು ಎಷ್ಟೋ ಜನ ಬಡವ್ರ ಮನ್ಯಾಗ ಏನ್ರಿ ಶ್ರೀಮಂತರು ಮಾಡೋ ಮದುವೆ ನೋಡಿ ಬಡವರು ಕೂಡ ಸಾಲ ಮಾಡ್ಕೊಂಡ ಮಾಡ್ಲಿಕ್ಕೆ ಇತ್ತಾರಲ್ಲ. ದಯವಿಟ್ಟು ನಿಮಗೊಂದು ಮಾತು ಎತ್ತೀನಿ, ಮದುವೆ ಮಾಡ್ಕೊಳ್ತಕ್ಕಂಥ ನೋಡ್ರಿ, ನಾನು ಒಬ್ಬ ಪಟ್ಟದೇವರಿದ್ರು ಒಬ್ಬ ದೊಡ್ಡ ಸ್ವಾಮಿ ಇದ್ರು ಕೈ ಮುಗಿದಿಂದ ಕೇಳ್ಕೊತೀವಿ, ವರದಕ್ಷಿಣೆ ತೊಗೊಳಕ್ಕಿಂದ ಹೋಗ್ಬೇಡ್ರಿ. ಯಾಕಂದ್ರೆ ಆ ದುಡ್ಡು ನಿಮ್ಮ ಮನೆತನದಾಗಿಂದ ಉಳಿಯಂಗಿಲ್ಲ ಏನ್ರಿ.